ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬಂದಿರೋದು ಉಡುಪಿಯಲ್ಲಿರುವ ಮಲ್ಪೆ ಬಂದರಿನಲ್ಲಿ. ಈಗ ಮಳೆಗಾಲದಲ್ಲಿ ಮೀನು ಸಿಗುವುದು ಸ್ವಲ್ಪ ಕಮ್ಮಿ, ಆದರೆ ಈಗ ಸಿಗುವ ಮೀನೇನೆಂದರೆ ದೋಣಿ ಮೀನು ಅಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಥರ ಮೀನುಗಳು ಸಿಗುತ್ತೆ ಅಂತ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ದೋಣಿಯಲ್ಲಿ ಸಿಕ್ಕಿರುವ ಮಿಕ್ಸ್ ಮೀನುಗಳನ್ನು ಸಪ್ರೇಟಾಗಿ ಮಾಡ್ತಿರೋದು ನೋಡಿ. ಇದರಲ್ಲಿ ಎಲ್ಲ ರೀತಿಯ ಫ್ರೆಶ್ ಮೀನುಗಳು ಇವೆ. ಇನ್ನು ಸ್ವಲ್ಪ ದಿನಗಳ ನಂತರ ಆಳ ಸಮುದ್ರದ ಮೀನುಗಾರಿಕೆ ಕೂಡ ಶುರುವಾಗುತ್ತೆ. ಆಗ ಎಲ್ಲ ರೀತಿಯ ದೊಡ್ಡ ದೊಡ್ಡ ಗಾತ್ರದ ಮೀನುಗಳು ಕೂಡ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಯಾವ ರೀತಿಯಲ್ಲಿ ಮೀನಿನ ಆಕ್ಷನ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಯಾರು ಕೊನೆಯ ಆಕ್ಷನನ್ನು ಕೂಗ್ತಾರೋ ಅವರಿಗೆ ಈ ಮೀನು ಸೇರ್ಪಡುತ್ತೆ. ಬನ್ನಿ ಸ್ನೇಹಿತರೆ, ಮತ್ತೆ ಯಾವ್ಯಾವ ಥರ ಮೀನುಗಳನ್ನು ನೋಡಲಿಕ್ಕೆ ಸಿಗುತ್ತೆ ಅಂತ ನೋಡೋಣ. ಇವೆಲ್ಲ ಮಿಕ್ಸ್ ಮೀನುಗಳು. ಇವನ್ನು ಸಪ್ರೇಟ್ ಮಾಡಿ ಮಾರಾಟ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಪಾಪ್ಲೆಟ್, ಪ್ರೌನ್ಸ್ಗಳಲ್ಲಿ 3 ಥರದ ಪ್ರೌನ್ಸ್ಗಳನ್ನು ಇಟ್ಟಿದ್ದಾರೆ. ಎಲ್ಲ ಥರದ ಮೀನುಗಳು ಇವೆ ನೋಡಿ. ಶಾರ್ಕ್ ಮರಿಗಳು ಕೂಡ ಇವೆ ನೋಡಿ. ಎಲ್ಲ ಫ್ರೆಶ್ ಮೀನುಗಳು ದಿನನಿತ್ಯವೂ ಸಿಗುತ್ತೆ ಇಲ್ಲಿ. ಸ್ನೇಹಿತರೆ, ಇವಾಗ ದೋಣಿ ಬಲೆಯಲ್ಲಿ ಯಾವ್ಯಾವ ಥರ ಮೀನುಗಳು ಸಿಕ್ಕಿವೆ ಅಂತ ನೋಡೋಣ ಬನ್ನಿ. ಮಳೆಗಾಲದಲ್ಲಿ ಬೆಳಗ್ಗೆ 6 ಗಂಟೆಗೆ ಹೋಗಿ 10 ಗಂಟೆಗೆ ಬರುವ ದೋಣಿಗಳು ಇವು. ಒಂದೊಂದು ಸಲ ಮೀನುಗಳು ಸಿಗುತ್ತೆ, ಒಂದೊಂದು ಸಲ ಖಾಲಿ ಬರಬೇಕಾಗುತ್ತೆ. ಇವಾಗ ಗಾಳಿಯೆಲ್ಲ ಜೋರಾಗಿರೋದ್ರಿಂದ ಒಂದೊಂದು ಸಲ ಹೋಗ್ಲಿಕ್ಕಾಗಲ್ಲ. ಬಂಗುಡೆ ಮತ್ತು ಸಣ್ಣ ಸಣ್ಣ ಮೀನುಗಳು ಬಿಟ್ಟರೆ ಬೇರೆ ಯಾವ ಮೀನುಗಳು ಇರಲಿಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.